ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಎವರೆಸ್ಟ್ನಲ್ಲಿ ಆದಂತಹ ಭೂಕಂಪವನ್ನ ಕಣ್ಣಾರೆ ಕಂಡು ಇನ್ನು ಉಳಿತೀವೋ ಇಲ್ಲವೋ ಧೈರ್ಯವಾಗಿ ಎಲ್ಲವನ್ನ ಎದುರಿಸೋಣ ಅನ್ನುವಂತಹ ಒಂದು ಗುಂಡಿಗೆಯನ್ನ ಇಟ್ಕೊಂಡು ಅವೆಲ್ಲವನ್ನ ನೋಡಿ ವಾಪಸ್ಸಾದಂತಹ ಪ್ರವೀಣ್ ಹಾಗೂ ನೇಪಾಳದಲ್ಲಿ ಆ ಭೂಕಂಪನದ ಅನುಭವ ಪಡೆದು ಬಂದಂತಹ ರಾಜೇಂದ್ರ ಜೊತೆಗೆ ಪ್ರವೀಣ್ ಕುಟುಂಬಸ್ಥರು ಕೂಡ ನಮ್ಮೊಂದಿಗಿದ್ದಾರೆ. ಪ್ರವೀಣ್, ನಿಜವಾಗಿಯೂ ಆ ಎಲ್ಲ ದೃಶ್ಯಗಳನ್ನ ನಾವು ನೆನೆಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಸೊ ನೀವು ಹೇಳ್ತಾ ಇದ್ರಿ ನಾನು ಅದು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ. ಆದರೆ ನಿಮ್ಮ ಸ್ನೇಹಿತರು ಕಳಿಸಿರುವಂತಹ ಒಂದು ವಿಡಿಯೋ ಇದೆ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೀವು ಅದನ್ನ ಸೊ ಇದನ್ನ ನೋಡಿದ್ರೆ ಬಹುಶಃ ನಿಮ್ಗೆ ಕಣ್ಮುಂದೆ ಬರ್ತಾ ಇದೆ ಅನ್ಸುತ್ತೆ ಆ ದೃಶ್ಯಗಳು. ಇದು ಬೇಸ್ ಕ್ಯಾಂಪ್ ಅಲ್ಲಿ ಓಕೆ ನಾವಿರೋ ಕ್ಯಾಂಪ್ ಸೈಟ್ ಇಂದ ಸ್ವಲ್ಪ ಮೇಲ್ಗಡೆ ಹೋಗಿದ್ದಾರೆ ಇವರು ಟ್ರೆಕ್ ಹೋಗೋದಕ್ಕೆ. ಇವ್ರೇನು ಕ್ಯಾಂಪ್ 1 ಕ್ಯಾಂಪ್ 2 ಹೋಗ್ಬೇಕು ಅಂತಿರೋರು. ಸೊ ಅಕ್ಲಮೆಟೈಸ್ಗೆ ಸ್ವಲ್ಪ ಮೇಲ್ ಬಂದಿದ್ದಾರೆ. ಆ ಮೇಲ್ ಬಂದು ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಂದ್ರೆ ಸಡನ್ ಆಗಿ ನೀವು ಹಿಂದೆ ನೋಡಿದ್ರೆ ಬ್ಲಾಕ್ ಕಲರ್ ಕ್ಲೌಡ್ ಫಾಲೋ ಆಗ್ತದೆ. ಇವರು ದೇವ್ ರನ್ ಫಾರ್ ದ ಲೈಫ್. ಅಲ್ಲೇ ಇದ್ದಿದ್ರೆ ಬದುಕ್ತಾ ಇದ್ರು ಅಲ್ವೋ ಗೊತ್ತಿರ್ಲಿಲ್ಲ. ಸೊ ಲಿಟ್ರಲಿ ದೇವ್ ರನ್. ಶೇರ್ಪಾ ಅಲ್ಲಿ ಮುಂದೆ ಹೋಗ್ತಾ ಇರೋ ಶೇರ್ಪಾ, ಯು ಸೀನ್ ಹಿಮ್ ರನ್ನಿಂಗ್. ಇವರು ಅಷ್ಟೇ. ನೀವು ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ನಾವೆಲ್ಲಿ ಸ್ಟೇ ಮಾಡ್ತಾ ಇದ್ರಿ ಆ ನಮ್ಮ ಟೆಂಟ್ ಒಳಗೆ ಹೋಗೋದಕ್ಕೆ ದೇ ಆರ್ ರನ್ನಿಂಗ್. ಸೊ ಆ ಎಲ್ಲೋ ಕಾಣುವಂತಹ ಟೆಂಟ್ಗಳು ಅದು ನಮ್ಮ ಓಕೆ. ಸೊ ಆ ಟೆಂಟ್ಗಳಿಗೆ ಹೋಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ನಿಜವಾಗಿಯೂ ಎಸ್ ಈಗ ನೋಡಿ ಸಡನ್ ಫಾಲ್ ಶುರು ಆಯ್ತು. ಬ್ಲಾಕ್ ಕಲರ್ ಕ್ಲೌಡ್. ಅವನ್ನ ನೋಡಿದ್ರೆ 1 ಸೆಕೆಂಡ್ ಅಷ್ಟರಲ್ಲಿ ಅವನ ಮೇಲೆ ಎಷ್ಟು ಸ್ನೋ ಕೂತಿದೆ ನೋಡಿ. ಸಾಫ್ಟ್ ಸ್ನೋ ಅಂತ ಹೇಳ್ತೀನಲ್ಲ. ಎಲ್ಲರೂ ಒಂದೊಂದು ಕಾರ್ನರ್ ಅಲ್ಲಿ ಟೆಂಟ್ ಇಟ್ಟಿದ್ದಾರೆ ನೋಡಿ. ಟೆಂಟ್ ಹಾರೋಗ್ಬಾರ್ದು ಅಂದ್ಬಿಟ್ಟು. Net een gigantische aardbeving geweest. Nog bezig. Damn. This is scary. Look next to fall. Wait for a minute. Oh my god. Yeah, have you look next to fall? Whoa, 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 whoa. Fuck! Come on, Carson, hurry! ಬೇಸ್ ಕ್ಯಾಂಪಲ್ಲಿ ಮಕಾಲು ಅಂದ್ಬಿಟ್ಟು ಸೈಡಲ್ಲಿ ಇನ್ನೊಂದು ಇದಿದೆ. ಸೊ ಈ ಕಡೆ ಇರೋದ್ರಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ. ಮೇಲ್ಗಡೆಯಿಂದ ಸ್ನೋ ಬಂದು ಎವಲಾಂಚ್ ಇಂದ ಏನು ತೊಂದರೆ ಆಗಿಲ್ಲ. ಬಟ್ ಈ ಎವಲಾಂಚ್ ಜೊತೆ ಮೇಲ್ಗಡೆಯಿಂದ ಕೆಲವು ದೊಡ್ಡ ಬೋಲ್ಡರ್ಸ್ ಬಂದ್ಬಿಡ್ತು. ದೊಡ್ಡ ಬಂಡೆಗಳು. ಆ ಬಂಡೆ ಬಂದು ಉರುಳ್ಕೊಂಡು ಹೋಗಿದೆ ನೋಡ್ರಿ. ಅದು ಸೆಂಟರ್ ಪಾರ್ಟ್ ಏನಿದೆ ಅದನ್ನು ತೊಗೊಂಡು ಹೋಗ್ಬಿಟ್ಟಿದೆ. ನೀವು ಅಲ್ಲಿ ನಿಂತು ನೋಡ್ತಾ ಇರ್ಬೇಕಂದ್ರೆ ಬಂಡೆ ಮೇಲೆಲ್ಲ ಫುಲ್ಲು ರಕ್ತದ ಮಾರ್ಕು. ಅದು ಹಿಂಗೆ ಬಂದು ಹಿಂಗೆ ತೊಗೊಂಡೋಗಿದೆ. ಈ ಟೆಂಟ್ ಜನ ಮಲಗಿರೋದು ಒಳಗಡೆ ಇರೋದು 12 ಗಂಟೆ ಟೈಮಲ್ಲಿ ಒಳಗಡೆ ಹೋಗಿದ್ದಾರೆ. ಆ ಟೈಮಲ್ಲಿ ಫುಲ್ ತೊಗೊಂಡೋಗ್ಬಿಟ್ಟಿರೋದು. ಕೆಲವು ಬಾಡೀಸು ಅಲ್ಲಿ ನಾಪತ್ತೆ ಇತ್ತು. ಯಾರು ಅಂತಾನೆ ಕಂಡುಹಿಡಿಯೋಕ್ಕಾಗ್ತಾರಲ್ಲ. ಯಾರು ಏನು ಕ್ಲೂ ಇಲ್ಲ, ಫೇಸ್ ಇಲ್ಲ, ಇದಿಲ್ಲ ಆ ಥರ. ಸೊ ಇಬ್ಬರದು ನಾನು ಅಲ್ಲಿ ಹೆಲಿಯಲ್ಲಿ ರೆಸ್ಪಾಂಡ್ ಎಲ್ಲರನ್ನೂ ಕಳಿಸ್ತಾ ಇದ್ದೆ. ಕ್ಯಾಂಪ್ 1 ಎಲ್ಲರನ್ನೂ ಕಳಿಸ್ತಾ ಇದ್ದೆ ಹೆಲ್ಪ್ ಮಾಡಿ ಇದೆಲ್ಲ ಮಾಡೋದು. ಸಡನ್ನಾಗಿ ಹೆಲಿಯಿಂದ ಎಮರ್ಜೆನ್ಸಿ ಕಾಲ್ ಥರ ಬರುತ್ತೆ, ಪ್ರವೀಣ್ ಬರಬೇಕು ಅಂತ. ಏನಕ್ಕೆ ಅಂದರೆ ಕರ್ನಾಟಕ ಗೌರ್ಮೆಂಟ್ ಪ್ರೆಷರ್ ಹಾಕಿರೋದ್ರಿಂದ, ನಮ್ಮ ಸರ್ಕಾರ ಪ್ರೆಷರ್ ಹಾಕಿರೋದ್ರಿಂದ ಅಲ್ಲಿಂದ ನಾನು ಟೇಕ್ ಆಫ್ ಮಾಡಿಬಿಟ್ರು. ಇಲ್ಲ ನೀವು ಬರಲೇಬೇಕು, ನಿಮ್ಮ ಪ್ರೆಷರ್ ಬರ್ತದೆ ನೀವು ಅಂದ್ಬಿಟ್ಟು ಅಲ್ಲಿಂದ. ಆಮೇಲೆ ನಾನು ಬೇಸ್ ಕ್ಯಾಂಪಿಗೆ ಬಂದು ಬೇಸ್ ಕ್ಯಾಂಪಲ್ಲಿ ಹೆಲ್ಪ್ ಮಾಡ್ತಿದ್ದೆ ಹೇಳಿ ಇದರಿಂದ ಮಾಡೋದ್ರಿಂದ. ಮತ್ತೆ ಬೇಸ್ ಕ್ಯಾಂಪ್ ನೆಕ್ಸ್ಟ್ ಡೇ ಆಗಿದ ತಕ್ಷಣ ಮತ್ತೆ ಹೇಳಕ್ಕೆ ಇಟ್ಟು ನಾನು ಅಲ್ಲಿಂದ ಇರಬಾರ್ದು, ನಾನು ವಾಪಸ್ ಬರಬೇಕು ಅಂದ್ಬಿಟ್ಟು ಕರ್ನಾಟಕ ಗೌರ್ಮೆಂಟು ಪ್ರೆಷರ್ ಹಾಕಿ ಅಲ್ಲಿಂದ ಬಂದೆ. ಅಲ್ಲಿಂದ ಬಂದು ಲುಕ್ಲಾ ಅನ್ನೋದಕ್ಕೆ ಬರ್ತದೆ. ನಾನು ಬಂದು ಇಳಿದಿದ ತಕ್ಷಣ ನಾನು ಹಿಂದೆ ಹೆಲಿಕಾಪ್ಟ್ರಲ್ಲಿ 2 ಬಾಡೀಸ್, ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರೆ 2 ಟಾರ್ಪಲಲ್ಲಿ ಕಟ್ಬಿಟ್ಟು ಇಟ್ಬಿಟ್ಟಿದ್ರಲ್ಲ. ಸೊ 2 ಬಾಡೀಸು. ಅವಾಗ ನಾನು ಇನ್ನೊಬ್ಬ ಫ್ರೆಂಡಿಗೆ ವೇಟ್ ಮಾಡ್ತಿದ್ದೆ. ಆವಾಗ ಲುಕ್ಲಾಗ್ ಬಂದಿದ ತಕ್ಷಣ ಪೊಲೀಸ್ ಚೆಕ್ ಮಾಡ್ತಾರೆ. ಸೊ ಅದರಲ್ಲಿ ಒಬ್ಬ US ಒಂದು ಬಾಡಿ ಬಂದಿತ್ತು. ಇಟ್ ವಾಸ್ ಅರೌಂಡ್ 7 feet. ವೆರಿ ಸ್ಟ್ರಾಂಗ್ ಆಗಿ ಹ್ಯೂಜ್ ಆಗಿದ್ದ. ಅವ್ನಿಗೇನೇ ಹೆಡ್ ಬಿದ್ದಿಲ್ಲ. ಸುಮ್ಮನೆ ಇಲ್ಲ ಒಂದು ಕಲ್ಲಿಲ್ಲ, ಒಂದು ಕಡೆ ಒಂದು ಕಲ್ಲು ಹೆಡ್ ಬಿದ್ದಿದ್ದಷ್ಟೇ.
ಇಲ್ಲಿ ತಿನ್ ಇದರಲ್ಲಿ. ಬಟ್ ಬಾಡಿ ಎಲ್ಲ ನಾರ್ಮಲ್ ಆಗಿತ್ತು ಅವ್ನು ಚೆಕ್ ಮಾಡಿದಾಗ. ಅವ್ನ ಐಡೆಂಟಿಫೈ ಮಾಡೋದಕ್ಕೆ ಭಾಳ ಕಷ್ಟ ಆಯಿತು ಅವ್ರಿಗೆ, ಅಲ್ಲಿರೋರಿಗೆಲ್ಲ. ಆಮೇಲೆ ಲೂಕ್ಲಾಗ್ ಬಂದ್ರಿ, ಲೂಕ್ಲಾಲಿ ಶೇರ್ಪಾಸ್ ಬಾಡೀಸ್ ಎಲ್ಲ ಬರ್ತಾಯಿತ್ತು ಹೋಗ್ತಾಯಿತ್ತು. ಇಟ್ ವಾಸ್ ಲೈಕ್ ಕಾಮನ್ ಥರ ಆಗ್ಬಿಟ್ಟಿತ್ತು ಅಲ್ಲಿರೋರಿಗೆಲ್ಲರಿಗೂ. ಲಗೇಜ್ ಹೆಂಗೆ ನಾವು ಇಲ್ಲಿ ಬ್ಯಾಗ್ ಇಟ್ಬಿಟ್ಟು ಸೈಡಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಬರ್ತೀವಿ, ಹಂಗೆ ಲಗೇಜ್ ಪಕ್ಕ ಇದೆ, ಅಲ್ಲೂ ಬಾಡಿಗಳೆರಡು ಅಲ್ಲಲ್ಲೇ ಇದೆ, ಹೋಗುತ್ತೆ ಬರ್ತದೆ ಹೋಗ್ತದೆ, ಅವ್ರಿಗೇನು ಇದೆ ಇಲ್ಲ. ಈ ದೃಶ್ಯ ನೋಡಿ ನೀವು ನೋಡಿದ್ರೆ ಅಲ್ಲಿ ಇವಾಗ ನಿಂತಿದ್ದಾರೆ ಅಷ್ಟೇ. ಒಂದ್ ಸ್ವಲ್ಪ ಒಂಚೂರು ಮಳೆ ಬಂದಿದ ತಕ್ಷಣ ಯಾರು ಇಲ್ಲ ಅಲ್ಲಿ, ಬರೀ ಲಗೇಜು ಆ ಬಾಡೀಸ್ ಮಾತ್ರ. ಲೋಕಲ್ ಪೊಲೀಸು ನನಗೆ ಹಂಗೆ ಮಾತಾಡ್ತಾ ಚೆನ್ನಾಗಿ ಪರಿಚಯ ಆಗ್ಬಿಟ್ಟಿತ್ತು, ಬಿಕಾಸ್ ಐ ಸ್ಟೇಡ್ 2 days ಇನ್ ಲೋಕಲ್. ಸೊ ಅವ್ರ ಹೆಲ್ಪಿಂದ ದೆನ್ ವಿ ಫೌಂಡ್ ಔಟ್ ಎಲ್ಲಿದ್ದಾರೆ, ಏನಾಗ್ತಿದ್ದಾರೆ ಅಂತ. ದೆನ್ ವಿ ಕುಡ್ ಇನ್ಫಾರ್ಮ್ ದೆಮ್. ಸೊ ನಮ್ಮ IPS ಸಾಹೇಬ್ರು, ನಮ್ಮ ವೆಂಕಟೇಶ್ ಸಾಹೇಬ್ರಿಗೆ ಫೋನ್ ಬಂದಿತ್ತಂತೆ 8 o'clock. ಹಿ ಗಾಟ್ ಎ ಕಾಲ್ ದಟ್ ಈ ಥರ ಆಗಿದೆ ಅಂತ. ಹಿ ಇನ್ಫಾರ್ಮ್ ದ ರೆಸ್ಕ್ಯೂ ಟೀಮ್. ಸೊ ದೆನ್ ಐ ಗಾಟ್ ಎ ಕಾಲ್ ಈ ಥರ ಹೋಗಬೇಕು ಅಂತ. ಸೊ ವಿ ಲೆಫ್ಟ್ ಅರೌಂಡ್ 10 o'clock. ವಿ ಲೆಫ್ಟ್ ದೇರ್ 10 o'clock. ಹೋಗ್ತಾನೆ ವಿ ಪ್ಲ್ಯಾಂಡ್ ಎಲ್ಲಿ ಕಚ್ಕೊಂಡಿರ್ಬೋದು ಮ್ಯಾಪಲ್ಲಿ ನೋಡ್ಬಿಟ್ಟು ವಿ ವರ್ ಲುಕಿಂಗ್, ಈ ಕಡೆ ಆಗುತ್ತಾ ಫೈರ್ ಫೋರ್ಸ್ ಹೋಗಿಲ್ಲ ಅಂದರೆ. ದೆನ್ ಎಕ್ಸಾಕ್ಟ್ಲಿ ನಾವೆಲ್ಲಿ ಪ್ಲಾನ್ ನೋಡಿದ್ರಿ ದಟ್ ಇಲ್ಲೇ ಕಚ್ಕೊಂಡಿರ್ತಾರೆ ಅಂತ, ಎಕ್ಸಾಕ್ಟ್ಲಿ ಅದೇ ಜಾಗದಲ್ಲಿ ಕಚ್ಕೊಂಡಿದ್ರು. ದೆನ್ ವಿ ವೆಂಟ್. ದೆನ್ ಕತ್ಲೆ ಅಲ್ಲ, ಐ ಹ್ಯಾಡ್ ಒನ್ ಸ್ಮಾಲ್ ಟಾರ್ಚ್. ಆ ಟಾರ್ಚಲ್ಲಿ ದೆನ್ ಐ ಕ್ಲೈಂಬ್ಡ್ ಅಪಿಲ್ ಒಂದು 75 meters ಆಫ್ ಸೋಲೋ. ಫಸ್ಟ್ ಒಂದು 50 meters ಹದ್ದೆ, ದೆನ್ 75 meters ಆಫ್ ಸೋಲೋ ಹತ್ತಿ. ಫ್ರಮ್ ದೇರ್ ಐ ಹ್ಯಾಡ್ ಡ್ರಿಲ್ಲಿಂಗ್ ಮೆಷಿನ್, ನಾನು ಹೇಳಿದ್ನಲ್ಲ. ಸೊ ಅಲ್ಲಿ ಮೇಲೆ ಹೋಗ್ಬಿಟ್ಟು ಕೆಳಗಡೆಯಿಂದ ಮತ್ತೆ ಡ್ರಿಲ್ಲಿಂಗ್ ಮೆಷಿನ್ ರೋಪಲ್ಲಿ ಎಳ್ದು. ಐ ಹ್ಯಾಡ್ ಸಮ್ ವಾಟರ್ ಆ್ಯಂಡ್ ಆಲ್, ಫುಡ್ ಆ್ಯಂಡ್ ಆಲ್ ದೇ ಬಗ್ಗೆ. ಇಫ್ ಐ ಹ್ಯಾಡ್ ನಾಟ್ ಬೀನ್ ಆನ್ ಟೈಮ್, ಇಫ್ ವಿ ವರ್ ನಾಟ್, ಇಫ್ ನಮ್ಮ ಸಾಹೇಬ್ರು ಕರೆಕ್ಟ್ ಟೈಮ್ಗೆ ಇನ್ಫಾರ್ಮ್, ನಮ್ಮ ಡೈರೆಕ್ಟರ್ ಸಾಹೇಬ್ರು ಕರೆಕ್ಟಾಗಿ ಇನ್ಫಾರ್ಮ್ ಮಾಡಿಲ್ಲ ಅಂದಿದ್ದಿದ್ರೆ, ನಾವು ಕರೆಕ್ಟ್ ಟೈಮ್ಗೆ ಹೋಗಿಲ್ಲ ಅಂದರೆ ಅಟ್ಲೀಸ್ಟ್ ದರ್ ವಿಲ್ ಬಿ ಲೈಕ್ 2 or 3 people would have been like lost their life ಅನಿಸ್ತಿತ್ತು ನನಗೆ. ಖಂಡಿತ ಅದೊಂದು ಆಗಿಲ್ಲ. 6 ಜನ ಮಕ್ಕಳನ್ನ ನೀವು ಕಾಪಾಡಿದ್ರಿ. ನಾವು ಕೂಡ ಮೇಲಿಂದ ಮೇಲೆ ಆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ನಿಮ್ಮ ಸಾಧನೆ ಹಾದಿ ಹೀಗೆ ಮುಂದುವರಿಲಿ, ಇನ್ನಷ್ಟು ಸಾಧನೆ ಮಾಡಿ, ಆದರೆ ಸೇಫ್ ಆಗಿ ಇರಿ ಅನ್ನೋದಷ್ಟೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಈಗ ಪ್ರವೀಣ್ನ ಮುಂದಿನ ಹಾದಿ ಏನು ಅಂದರೆ, ಅಲ್ಲಿರುವಂತಹ ಎಲ್ಲ ಸಂತ್ರಸ್ತರಿಗೆ ನೆರವಾಗಬೇಕು ಅನ್ನುವಂತಹ ಆಶಯ ಅವ್ರದ್ದು. ಸೊ ಅವರು ಅಲ್ಲಿಗೋಸ್ಕರ ನಿಧಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರಿಂದ ಏನು ಆಗುತ್ತೋ ಅದನ್ನ ಕೊಡಿ, ನಾನು ಅಲ್ಲಿಗೆ ಹೋಗುವಂತಹ ಪ್ರಯತ್ನ ಮಾಡ್ತೀನಿ ಅನ್ನುವಂತಹ ಆಶಯ ಪ್ರವೀಣ್ ಅವರದ್ದು. ಪ್ರವೀಣ್ ಅವರ ಆಶಯ ಸಾಕಾರಗೊಳ್ಳಲಿ, ಇದೇ ರೀತಿಯಾದಂತಹ ಸಾಧನೆ ಮೇಲಿಂದ ಮೇಲೆ ಮುಂದುವರಿಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.